ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಬರಹ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಪ್ರೀತಿ ಪ್ರೇಮ ಹಾಗೂ ಮದುವೆಗಳ ನಡುವೆ ಭಾಗ 2 ದೃಶ್ಯ 4. ಅಂದು ಸೋಮವಾರ. ಸ್ಥಳ ಬೆಂಗಳೂರಿನ ಪ್ರಸಿದ್ಧ ಇಸ್ಕಾನ್ ಮಂದಿರ. ಸಮಯ ಸಂಜೆ 7 ಗಂಟೆ. ಸಂಜೆಯ ತಂಪು ಗಾಳಿ ಎಲ್ಲೆಡೆ ಬೀಸುತ್ತಾ ವಾತಾವರಣವನ್ನು ಆಹ್ಲಾದಕರವಾಗಿಸಿತ್ತು. ಕರ್ಮಣ್ಣೇ ವಾಧಿಕಾರಸ್ತೆ ಮಾ ಫಲೇಷು ಕಾದಾಚನ ಮಾ ಕರ್ಮಫಲ ಏತುರ್ಭು ಮಾತೆ ಸುಗೋತ್ವ ಕರ್ಮಣಿ. ಅಂದರೆ ಕರ್ಮ ಮಾಡಲು ಮಾತ್ರ ಅಧಿಕಾರವಿದೆ, ಅದರ ಫಲದ ವಿಷಯದಲ್ಲಿ ಎಂದಿಗೂ ಇಲ್ಲ. ಆದ್ದರಿಂದ ಕರ್ಮಗಳ ಫಲಗಳನ್ನು ಇಚ್ಛಿಸುವವನಾಗಬೇಡ, ಹಾಗೆಯೇ ಕರ್ಮ ಮಾಡದೇ ಇರುವ ತಪ್ಪನ್ನು ಮಾಡಬೇಡ. ಕನ್ನಡ ಟೀಚರ್ಗೆ ಅನಂತ ವಂದನೆಗಳು. ತಂದೆಯೊಂದಿಗೆ ಇಸ್ಕಾನ್ ಮಂದಿರಕ್ಕೆ ಬಂದು ಅಲ್ಲಿ ಗೋಡೆಯ ಮೇಲೆ ಬರೆದಿದ್ದ ಸಂಸ್ಕೃತ ಶ್ಲೋಕ ಹಾಗೂ ಅದರರ್ಥ ಓದುತ್ತಿದ್ದ ಪ್ರೀತಿಯ ಬೆನ್ನ ಹಿಂದಿನಿಂದ ಹೀಗೆ ಹೇಳಿದವರು ಯಾರೆಂದು ಅವಳು ಹಿಂದೆ ತಿರುಗಿ ನೋಡಿದಾಗ, ಗರನ ಮುಗುಡು ತೆಲುಗು ಚಿತ್ರದಲ್ಲಿ ನಟ ಚಿರಂಜೀವಿ ಮಾಡುತ್ತಿದ್ದ ಭಂಗಿಯಲ್ಲಿಯೇ ನಮಸ್ಕಾರ ಮಾಡುತ್ತಾ ಪರಿಣಯ್ ನಿಂತಿರುವುದನ್ನು ನೋಡಿ ಮುಗುಳ್ನಗೆಯೊಂದಿಗೆ ಪ್ರತಿವಂದಿಸಿ ತನ್ನ ತಂದೆಗೆ, ಅಪ್ಪ ಇವರು ಪರಿಣಯ್, ಟ್ರೇನಿನಲ್ಲಿ ಪರಿಚಯ ಆಗಿದ್ದು ಎಂದು ಪರಿಚಯಿಸಿದ ನಂತರ ಮೂವರು ಮಾತನಾಡುತ್ತಾ ಮುನ್ನಡೆಯುತ್ತಿದ್ದಾಗ, ಪುಟ್ಟ ಅಷ್ಟೊಂದು ಮೆಟ್ಟಿಲು ಹತ್ತಿ ಇಳಿಯೋದು ಅಂದರೆ ನನಗೆ ಸುಸ್ತಾಗುತ್ತದೆ, ನಾನು ಇಲ್ಲೇ ಕೂತಿರ್ತೇನೆ, ನೀವಿಬ್ಬರು ಹೋಗಿ ಬನ್ನಿ ಎಂದು ಹೇಳಿ ಅವರಿಬ್ಬರನ್ನು ಕಳುಹಿಸುತ್ತಾ ಅಲ್ಲಿದ್ದ ಕಟ್ಟೆಯ ಮೇಲೆ ಕುಳಿತುಕೊಳ್ಳುತ್ತಾರೆ ಪ್ರೀತಿಯ ತಂದೆ. ಪರಿಣಯ್ ಹಾಗೂ ಪ್ರೀತಿ ಮೌನವಾಗಿ ಇಸ್ಕಾನ್ ಮಂದಿರದ ಮೆಟ್ಟಿಲುಗಳನ್ನು ಹತ್ತುತ್ತಿದ್ದಾರೆ. ಇಬ್ಬರಲ್ಲಿಯೂ ಒಂದು ರೀತಿಯ ಸಂತಸದ ಪರಿಸ್ಥಿತಿ. ಇಬ್ಬರ ಹೃದಯದ ಬಡಿತ ಒಬ್ಬರದು ಇನ್ನೊಬ್ಬರಿಗೆ ಕೇಳಿಸುವಷ್ಟು ಜೋರಾಗಿದೆ. ಪರಿಣಯ್ ಏನೋ ಹೇಳಲೆಂದು ಪ್ರೀತಿಯ ಕಡೆ ಮುಖ ತಿರುಗಿಸಿದಾಗಲೇ ಪ್ರೀತಿಯು ಏನೋ ಹೇಳಲೆಂದು ಪರಿಣಯ್ ಕಡೆ ಮುಖ ತಿರುಗಿಸುತ್ತಾಳೆ. ಆದರೆ ಏನು ಹೇಳಲಿಕ್ಕಾಗದೆ ಇಬ್ಬರು ಮುಗುಳ್ನಕ್ಕೂ ಮುಂದೆ ಹೆಜ್ಜೆ ಇರಿಸುತ್ತಾರೆ. ಹೆಚ್ಚು ಸಮಯ ಮೌನದಿಂದಿರುವ ವ್ಯಕ್ತಿಯವನಲ್ಲ ಪರಿಣಯ್. ಆದುದರಿಂದ ಮೌನವನ್ನು ಮುರಿಯುತ್ತಾ, ಪ್ರೀತಿಯವರೇ, ಟೈಟನ್ ಪದದ ಅರ್ಥ ನನಗಂತೂ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ನೀವೇ ಹೇಳಿ ಎಂದು ಕೇಳಿದಾಗ, ಟೈಟನ್ ಅಂದರೆ ದಿ ಪರ್ಸನ್ ವಿತ್ ಗ್ರೇಟ್ ಇಂಟೆಲೆಕ್ಚುವಲ್ ಅಂತ ಎಂದು ಪ್ರೀತಿ ಹೇಳಿದಾಗ, ಓ ಥ್ಯಾಂಕ್ಸ್ ಪ್ರೀತಿಯವರೇ ನನ್ನನ್ನು ಹೊಗಳಿದ್ದಕ್ಕೆ. ಜಾಸ್ತಿ ಉಬ್ಬಬೇಡಿ, ಅದು ನಿಮ್ಮೊಬ್ಬರಿಗೆ ಹೇಳಿದ್ದಲ್ಲ, ಟೈಟನ್ ವಾಚ್ ಹಾಕಿಕೊಳ್ಳೋ ಪ್ರತಿಯೊಬ್ಬರೂ ದಿ ಪರ್ಸನ್ ವಿತ್ ಗ್ರೇಟ್ ಇಂಟೆಲೆಕ್ಚುವಲ್ ಎಂದು ಆ ವಾಚ್ ಕಂಪನಿ ಹೇಳುತ್ತದೆ. ಈಗ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಾ? ಈ ಬಾರಿ ಬಲೆ ಬೀಸುವ ಸರದಿ ಪರಿಣಯ್ದು. ಕೇಳಿ, ಪ್ರಯತ್ನಿಸೋಣ. ಜಾಣ್ಮೆಯಿಂದ ಪ್ರಶ್ನೆಗೆ ಆಹ್ವಾನ ನೀಡುತ್ತಾಳೆ ಪ್ರೀತಿ. ಉತ್ಸಾಹದಿಂದ ಪರಿಣಯ್ ಒಬ್ಬ ವೈದ್ಯರಿಗೆ ನಮ್ಮಂಥವರೊಬ್ಬರು ಒಂದು ಪ್ರಶ್ನೆ ಕೇಳುತ್ತಾರೆ. ರೀ ವೈದ್ಯರೇ, ನಿಮಗೆ ಯಾರು ಇಷ್ಟ, ಅಮೀರ್ ಖಾನ, ಸಲ್ಮಾನ್ ಖಾನ, ಶಾರುಖ್ ಖಾನ? ಆಗ ವೈದ್ಯರು ಏನು ಉತ್ತರಿಸಬಹುದು ಎಂದು ಕೇಳಿದ ಪರಿಣಯ್ ಪುನಃ, ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗಿಸಿದ್ರೂ ಗೊತ್ತಾಗಿ ಬಿಡುತ್ತೆ ಕಣ್ರಿ. ಗೊತ್ತಾಗಲ್ಲ ಅಂದರೆ ಹೇಳಿ, ನಾನೇ ಹೇಳಿಬಿಡ್ತೀನಿ. ನಿಮಗೆ ಗೊತ್ತಾಗ್ತಾ ಇಲ್ಲ ಅಲ್ವಾ, ನಾನೇ ಹೇಳಿಬಿಡ್ತೀನಿ. ಪರಿಣಯ್ನ ಮಾತನ್ನು ಅರ್ಧದಲ್ಲಿಯೇ ತಡೆಯುತ್ತಾ ಪ್ರೀತಿ, ಹೇಳಿದರೆ ಏನು ಕೊಡ್ತೀರಾ ಎಂದು ಕೇಳಿದಾಗ, ಸ್ವಲ್ಪ ಹೀಗೆ ಮುಂದೆ ಹೋದರೆ ಶ್ರೀಕೃಷ್ಣನ ಪ್ರಸಾದ ಎಂದು ಹೇಳಿ ತರಹೇವಾರಿ ತಿಂಡಿ ತಿನಿಸುಗಳನ್ನು ಮಾರ್ತಾ ಇರ್ತಾರೆ, ಅದರಲ್ಲಿ ನಿಮಗೆ ಇಷ್ಟವಾಗಿದ್ದು. ಪರಿಣಯ್ನ ಪ್ರತಿಕ್ರಿಯೆ. ವೈದ್ಯರು ದವಾಖಾನ ತಮಗೆ ಇಷ್ಟ ಎಂದು ಉತ್ತರ ನೀಡುತ್ತಾರೆ. ಸರಿನಾ ಎಂದು ಮುಖದ ತುಂಬ ಊನಗೆ ಅರಳಿಸುತ್ತಾ, ಈ ತರಹದ ಹಾಸ್ಯ ಚಟಾಕಿಗಳು ಎಲ್ಲ ವಾರಪತ್ರಿಕೆಗಳಲ್ಲಿ ಪ್ರತಿ ವಾರ ಬರ್ತಾ ಇರ್ತವೆ, ಸ್ವಂತದ್ದು ಕೇಳಿ ಎಂದಾಗ, ತೆರೆದ ಬಾಯಿ ಹಾಗೆಯೇ ತೆರೆದಿಟ್ಟುಕೊಂಡು ನಗುವಿನ ಕಾರಂಜಿ ಎಂಬ ಪ್ರೀತಿಯ ನಗುವನ್ನು ನೋಡುತ್ತಾ ತನ್ಮಯನಾಗಿ ನಿಂತಿದ್ದ ಪರಿಣಯನನ್ನು ಎಚ್ಚರಿಸಿ ಮುಂದೆ ನಡೆಯುತ್ತಾಳೆ ಪ್ರೀತಿ. ಹಾಗೆಯೇ ಮಾತನಾಡುತ್ತಾ ಇಬ್ಬರು ರಾಧೆಯೊಂದಿಗಿರುವ ಸುಂದರ ಶ್ರೀಕೃಷ್ಣನ ದರ್ಶನ ಪಡೆದ ನಂತರ ಒಂದು ದೊಡ್ಡ ಕೊಠಡಿಯೊಳಗೆ ಪ್ರವೇಶಿಸಿದಾಗ, ಆ ಕೊಠಡಿಯ ಮಧ್ಯದಲ್ಲಿ ವಿಧವಾದ ತಿಂಡಿಗಳನ್ನು ಮಾರುತ್ತಿದ್ದದ್ದು. ಅದನ್ನು ಖರೀದಿಸಿದವರು ಅಲ್ಲಿಯೇ ಸುತ್ತಲೂ ಕುಳಿತುಕೊಂಡು ತಿನ್ನುತ್ತಿದ್ದರು. ಇವರಿಬ್ಬರೂ ಸಹ ತಮಗಿಷ್ಟವಾದ ತಿಂಡಿಯನ್ನು ತೆಗೆದುಕೊಂಡು ಕೊಠಡಿಯ ಒಂದು ಮೂಲೆಯಲ್ಲಿ ಗೋಡೆಗೆ ಒರಗಿಕೊಂಡು ಕುಳಿತು ನಿಧಾನವಾಗಿ ತಿಂಡಿ ಸವಿಯುತ್ತಾ, ಪ್ರೀತಿಯವರೇ, ಆಹಾರ ನಮ್ಮ ಅಗತ್ಯಗಳಲ್ಲಿ ಮೊದಲ ಆದ್ಯತೆಯನ್ನು ಪಡೆದಿದೆ, ಅನಂತರವೇ ಮುಂದಿನ ಅವಶ್ಯಕತೆಗಳ ಕಡೆಗೆ ಗಮನ ಹರಿಸುತ್ತೇವೆ. ಅದೇ ರೀತಿ ಆಹಾರದ ಬಗ್ಗೆ ಅನೇಕ ಹೇಳಿಕೆಗಳಿವೆ. ಜೀವಿಸಲು ಆಹಾರ ಸೇವಿಸಬೇಕೇ ವಿನಃ ಆಹಾರ ಸೇವಿಸಲು ಜೀವಿಸಬಾರದು. ಎಲ್ಲವನ್ನು ಮಾಡುವುದು ಹೊಟ್ಟೆಗಾಗಿ ಎಂಬುದು ಇದೆ ಅಲ್ಲವೇ? ಹೌದು. ಈಗ ಈ ಆಹಾರ ಸೇವನೆ ಬಗ್ಗೆ ವಿದೇಶಗಳಲ್ಲಿ ಅಂದರೆ
ಬೇರೆ ಬೇರೆ ದೇಶದವರು ಏನು ಹೇಳ್ತಾರೆ ಎಂಬುದರ ಬಗ್ಗೆ ನಿಮಗೇನಾದರೂ ಗೊತ್ತಾ? ಪರಿಣಯ ಪ್ರಶ್ನೆ. ಅಮೇರಿಕದವರು ಈಟಿಂಗ್ ಈಸ್ ಒನ್ ಆಫ್ ಲೈಫ್ಸ್ ಗ್ರೇಟೆಸ್ಟ್ ಪ್ರೆಷರ್ಸ್ ಎಂದಿದ್ದಾರೆ ಎನ್ನುತ್ತಾಳೆ ಪ್ರೀತಿ. ನಾರ್ವೆಯವರು ಏನು ಹೇಳುತ್ತಾರೆ ಗೊತ್ತಾ? ಮಾಂಟ್ ಪ್ಲಸ್ ಗ್ಲಿಂಡ್ ಹೆಲ್ಸ್, ಅಂದರೆ ಆಹಾರ ಪ್ಲಸ್ ಖುಷಿ ಈಕ್ವಲ್ಸ್ ಆರೋಗ್ಯ. ಇಂಗ್ಲೆಂಡಿನವರು ಎಂಜಾಯ್ ಯುವರ್ ಫುಡ್ ಎನ್ನುತ್ತಾರೆ. ಥೈಲ್ಯಾಂಡ್ನವರ ಪ್ರಕಾರ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡುವ ಕುಟುಂಬವೇ ಸುಖಿ ಕುಟುಂಬ. ಜಪಾನ್ ದೇಶದವರ ಆಹಾರ ಸೂತ್ರವೆಂದರೆ ಖುಷಿಯಾಗಿ ಆಹಾರ ಸೇವಿಸುವುದರಿಂದ ಸಂಸಾರವೂ ಖುಷಿಯಾಗಿರುತ್ತದೆ. ಹಾಗೂ ನಮ್ಮ ಭಾರತದಲ್ಲಂತೂ ಸಿಹಿ ತಿಂಡಿ ಹಾಗೂ ತರಹೇವಾರಿ ಸ್ವಾದಿಷ್ಟ ಭೋಜನಗಳಿಲ್ಲದೆ ನಮ್ಮ ಹಬ್ಬ ಹರಿದಿನಗಳು ಸಂತೋಷ ಸಮಾರಂಭಗಳು ಪೂರ್ಣಗೊಳ್ಳುವುದೇ ಇಲ್ಲ. ಅದಲ್ಲದೆ ಉತ್ತರ ಭಾರತದಲ್ಲಂತೂ ಸಮಾರಂಭಗಳಲ್ಲಿ ಊಟಕ್ಕಿಂತ ಹೆಚ್ಚಾಗಿ ವೈವಿಧ್ಯಮಯ ಸಿಹಿ ತಿಂಡಿಗಳೇ ತುಂಬಿರುತ್ತವೆ. ವಹಾ ಕೆ ಲೋಗ ಶಾದಿಯೋಮೆ ವಹಾ ಚಕಾತೆ ಐ, ಹಮ್ ರಹಾ ಮಿಠಾಯಿ ಚಕಾತೆ ತೈ, ಖಾನ ಖಾತೆ ತೈ. ಹೀಗೆ ಆಹಾರದ ಬಗ್ಗೆಯೇ ಇಬ್ಬರು ಆರೋಗ್ಯಪೂರ್ಣ ಚರ್ಚೆ ನಡೆಸುತ್ತಾ ಇಸ್ಕಾನ್ ದೇವಾಲಯದಿಂದ ಹೊರಬಂದು ತಮ್ಮ ತಮ್ಮ ಮನೆಯ ದಾರಿ ಹಿಡಿಯುತ್ತಾರೆ. ದೃಶ್ಯ 5. ಅಂದು ಮಂಗಳವಾರ. ಸಮಯ ಬೆಳಗ್ಗೆ 11 ಗಂಟೆ. ಸ್ಥಳ ಬೆಂಗಳೂರಿನ ವಿಜಯನಗರದಲ್ಲಿರುವ ಸರ್ಕಾರಿ ಶಾಲೆ. ಅಂದು ಅಲ್ಲಿ ಸರ್ಕಾರಿ ನೌಕರರುಗಳಿಗೆ ಇಲಾಖಾ ಪರೀಕ್ಷೆ ನಡೆಸಲಾಗುತ್ತಿತ್ತು. ಪ್ರೀತಿ ಹಾಲ್ ಟಿಕೆಟನ್ನು ಪರೀಕ್ಷಕರಿಗೆ ತೋರಿಸಿ ತನ್ನ ನಂಬರ್ ಬರೆದಿದ್ದ ಕಟ್ಟಿಗೆ ಬೆಂಚ್ ಮೇಲೆ ಕುಳಿತು ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಬರೆಯಲು ಪುಟಗಳನ್ನು ಪಡೆದು ಪ್ರಶ್ನೆ ಪತ್ರಿಕೆ ಓದಲು ಪ್ರಾರಂಭಿಸಿದಾಗ, ರೀ ಪ್ರೀತಿಯವರೇ, ಹತ್ತಿರದಿಂದ ಪರಿಚಯದ ಸ್ವರ ನಿಧಾನವಾಗಿ ಕರೆಯುತ್ತಿರುವುದು ಕಿವಿಗೆ ಬಿದ್ದಾಗ ಸ್ವರ ಬಂದ ಕಡೆಗೆ ತಿರುಗಿ ನೋಡಿದರೆ ಬೆಂಚಿನ ಇನ್ನೊಂದು ಬದಿಯಲ್ಲಿ ಅದೇ ಪರಿಣಯ್ ಕೂತಿರಬೇಕೆ? ಇಲಾಖಾ ಪರೀಕ್ಷೆ ಕೊಠಡಿಯಾಗಿದ್ದರಿಂದ ಅಂಜಿಕೊಳ್ಳುತ್ತಲೇ ಅವನನ್ನು ನೋಡಿ ಮುಗುಳ್ನಕ್ಕು ಪುನಃ ತನ್ನ ಪ್ರಶ್ನೆ ಪತ್ರಿಕೆ ಕಡೆ ಗಮನ ಹರಿಸುತ್ತಾ ತಾನು ತಂದಿದ್ದ ಇಲಾಖಾ ಕಾನೂನು ಪುಸ್ತಕ ತೆಗೆದು ಅದರಲ್ಲಿ ಪ್ರಶ್ನೆಗೆ ಉತ್ತರ ಹುಡುಕಲು ಪ್ರಾರಂಭಿಸುತ್ತಾಳೆ. ಇಲಾಖಾ ಪರೀಕ್ಷೆಗಳಲ್ಲಿ ಪ್ರಶ್ನೆಗೆ ಉತ್ತರಗಳನ್ನು ಪುಸ್ತಕ ನೋಡಿ ಬರೆಯಲು ಅವಕಾಶವಿರುತ್ತದೆ. ಆಗ ಪುನಃ ಪರಿಣಯ್ ಪ್ರೀತಿಯವರೇ ಇಲ್ಲಿ ನೋಡಿ ಎಂದು ಕರೆದಾಗ ಪ್ರೀತಿ ನಿಧಾನವಾಗಿ ಏನ್ರಿ ಎಂದು ತುಸು ಕೋಪದಿಂದಲೇ ಕೇಳುತ್ತಾಳೆ. ಇಲಾಖಾ ಪರೀಕ್ಷೆ ಅಂದರೆ ಇದು ಶಾಲಾ ಕಾಲೇಜುಗಳ ಪರೀಕ್ಷೆಗಳ ತರಹ ಅಲ್ಲ. ಇಲ್ಲಿ ಉತ್ತರ ಬರೆಯೋದು ಬಹಳ ಇರುತ್ತೆ. ಅದು ಕೂಡ ಬುಕ್ನಲ್ಲಿ ಯಾವ ಪೇಜ್ನಲ್ಲಿ ಇದೆ ಎಂದು ಹುಡುಕುವಷ್ಟರಲ್ಲೇ ಸಮಯ ಹೋಗುತ್ತೆ. ಅದಕ್ಕೆ ನೀವು ಒಂದು ಪ್ರಶ್ನೆಗೆ ಉತ್ತರ ಹುಡುಕಿ, ನಾನು ಇನ್ನೊಂದು ಪ್ರಶ್ನೆಗೆ ಉತ್ತರ ಹುಡುಕುತ್ತೇನೆ. ನಂತರದಲ್ಲಿ ಆಯಾ ಪ್ರಶ್ನೆಗಳ ಉತ್ತರಗಳು ಯಾವ ಪೇಜ್ನಲ್ಲಿದೆ ಎಂದು ಇಬ್ಬರು ಶೇರ್ ಮಾಡಿಕೊಳ್ಳೋಣ, ಏನಂತೀರಿ ಎಂದು ಪರಿಣಯ್ ಕೇಳಿದಾಗ ಪ್ರೀತಿ ಏನು ಹೇಳಬೇಕೆಂದು ತೋಚದೆ ಯೋಚನೆ ಮಾಡುತ್ತಿದ್ದಾಗಲೇ ಹಿಂದಿನ ಬೆಂಚ್ನಲ್ಲಿ ಕುಳಿತಿದ್ದ ಒಬ್ಬ ಸೋಡಾ ಬಡ್ಡಿ ಕನ್ನಡಕ ತೊಟ್ಟಿದ್ದ ಉಬ್ಬು ಅಲ್ಲಿನ ಯುವತಿ ಆ ಹಲ್ಲುಗಳಿಂದಲೇ ಕೊಬ್ಬರಿ ತುರಿಯಬಹುದಾಗಿದ್ದು ಎದ್ದು ನಿಂತು ಪರೀಕ್ಷಕರನ್ನು ಉದ್ದೇಶಿಸಿ, ಸರ್, ಇವರಿಬ್ಬರು ಮಾತನಾಡುತ್ತಾ ಕಾಪಿ ಹೊಡಿತಾ ಇದ್ದಾರೆ ಎಂದು ನಮ್ಮಿಬ್ಬರ ಕಡೆ ಬೆಟ್ಟು ಮಾಡಿ ತೋರಿಸಿ ಹೇಳಿಯೇ ಬಿಡಬೇಕೆ? ಆಗ ಪರೀಕ್ಷಕರು ಯಾರದು ಎದ್ದು ನಿಂತುಕೊಳ್ಳಿ ಎಂದಾಗ ಪರಿಣಯ್ ಕಡೆಗೆ ಸಿಟ್ಟಿನಿಂದ ನೋಡುತ್ತಾ ಎದ್ದು ನಿಂತಿದ್ದಾಳೆ ಪ್ರೀತಿ. ಪರಿಣಯ್ ಹತ್ತಿರ ಬಂದ ಪರೀಕ್ಷಕ ಏನು ಮಾತಾಡ್ತಾ ಇದ್ರಿ ಎಂದು ಕೇಳಿದಾಗ ಪರಿಣಯ್, ಸರ್, ಪರೀಕ್ಷೆಯಲ್ಲಿ ಸಮಯದ ಅಭಾವವಿದೆ, ಪ್ರಶ್ನೆ ಪತ್ರಿಕೆ ಒಂದೇ ಇದೆ, ನಾನು ಯಾವ ಪ್ರಶ್ನೆಗೆ ಉತ್ತರ ಹುಡುಕಬೇಕೋ ಅದೇ ಪ್ರಶ್ನೆಗೆ ಇವಳೂ ಉತ್ತರ ಹುಡುಕಬೇಕು. ಆದ್ದರಿಂದ ಅವಳು ಒಂದು ಪ್ರಶ್ನೆಗೆ ನಾನು ಒಂದು ಪ್ರಶ್ನೆಗೆ ಉತ್ತರ ಹುಡುಕುವ ಒಪ್ಪಂದ ಮಾಡೋಣವಾ ಅಂತ ಕೇಳ್ತಾ ಇದ್ದೆ. ಅಷ್ಟರಲ್ಲಿ ಈ ಸೋಡಾ ಬುಡ್ಡಿ ತುರಿಯೋ ಮಣಿ ಅಡ್ಡ ಬಂದು ಬಿಟ್ಟಳು. ನೋಡು, ನನ್ನ ಬಗ್ಗೆ ಏನೇನೋ ಮಾತಾಡಬೇಡ. ಆ ಸೋಡಾ ಬುಡ್ಡಿಯ ಪ್ರತಿಕ್ರಿಯೆ, ಏನೋ ಇರೋದನ್ನೇ ಹೇಳ್ತಾ ಇದ್ದೇನೆ. ಪರಿಣಯನ ಉತ್ತರ. ಇವರಿಬ್ಬರ ಮಧ್ಯದ ಜಗಳ ಬಿಡಿಸುತ್ತಾ ಪರೀಕ್ಷಕರು ಒಂದು ಸ್ವಲ್ಪ ಬಿಡಿಸಿ ಹೇಳಿ ಎಂದು ಕೇಳಿದರು. ಸರ್, ಪ್ರಶ್ನೆ ಸಂಖ್ಯೆ 1 ನಾನು ಉತ್ತರ ಹುಡುಕಿದರೆ ಅದೇ ಸಂದರ್ಭದಲ್ಲಿ ಪ್ರಶ್ನೆ ಸಂಖ್ಯೆ 2ಕ್ಕೆ ಇವಳು ಉತ್ತರ ಹುಡುಕುವುದರಿಂದ ನಂತರದಲ್ಲಿ ಉತ್ತರವಿರುವ ಕಾನೂನು ಪುಸ್ತಕದ ಪುಟ ಸಂಖ್ಯೆಗಳನ್ನು ಒಬ್ಬರಿಗೊಬ್ಬರು ಹಂಚಿಕೊಳ್ಳುವುದರಿಂದ ಇರುವಷ್ಟು ಸಮಯದಲ್ಲೇ ಸಾಧ್ಯವಾದಷ್ಟು ಹೆಚ್ಚಿನ ಪ್ರಶ್ನೆಗಳಿಗೆ ಉತ್ತರ ಹುಡುಕಬಹುದು. ಹೀಗೆ ಮಾಡುವುದರಿಂದ ಇಲಾಖಾ ಪರೀಕ್ಷೆಗಳಲ್ಲಿ ಪಾಸಾಗಿ ಪದೋನ್ನತಿ ಪಡೆಯಬಹುದು. ಇಲ್ಲದಿದ್ದಲ್ಲಿ ಸರ್ಕಾರವಂತೂ ನೌಕರರ ಪದೋನ್ನತಿ ಹಾಗೂ ವೇತನ ಬಡ್ತಿಗಳನ್ನು ತಡೆ ಹಿಡಿಯಲೆಂದೇ ಪರೀಕ್ಷೆಗಳೆಂಬ ಕಬ್ಬಿಣದ ಕಡಲೆಕಾಯಿ ಕೊಂಡಿ ಇಟ್ಟಿದೆ. ಪರಿಣಯ ಉತ್ತರದಿಂದ ಸಂತುಷ್ಟರಾದ ಪರೀಕ್ಷಕರು ಹೌದಲ್ವೇ, ಒಳ್ಳೆಯ ಅಭಿಪ್ರಾಯ ಎಂದುಕೊಳ್ಳುತ್ತಾ ಆ ಹಾಲಿನಲ್ಲಿದ್ದವರನ್ನೆಲ್ಲ ಉದ್ದೇಶಿಸಿ,
ಎಲ್ಲರೂ ಇಲ್ಲಿ ಕೇಳಿ, ನಾನು ಒಬ್ಬ ಸರ್ಕಾರಿ ನೌಕರನೇ. ಈ ಸರ್ಕಾರಿ ಸೇವೆಯಲ್ಲಿ ಬಡ್ತಿ ಸಿಗೋದು ತುಂಬ ಕಷ್ಟ. ಅಂತಹ ಪರಿಸ್ಥಿತಿಯಲ್ಲಿ ಇಲಾಖಾ ಪರೀಕ್ಷೆ ಪಾಸಾಗಿ ಅನ್ನೋ ಕಾರಣಕ್ಕೆ ನೀವುಗಳು ಬಡ್ತಿಯಿಂದ ವಂಚಿತರಾಗಬಾರದು. ಅದಕ್ಕಾಗಿ ಆಯಾ ಬೆಂಚುಗಳಲ್ಲಿ ಕುಳಿತವರು ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ಪರೀಕ್ಷೆ ಬರೆಯಿರಿ. ಆದರೆ ಗಲಾಟೆ ಮಾಡಬಾರದು ಹಾಗೂ ಈ ವಿಷಯವನ್ನು ಹೊರಗೆಲ್ಲೂ ಡಂಗುರ ಹೊಡೆಯಬಾರದು ಎಂದು ಹೇಳಿದ ಕೂಡಲೇ ಅಲ್ಲಿದ್ದವರೆಲ್ಲರೂ ಚಿಕ್ಕದಾಗಿ ಶಿಳ್ಳೆ ಹೊಡೆಯುವುದರೊಂದಿಗೆ ತಮ್ಮ ಸಮ್ಮತಿ ವ್ಯಕ್ತಪಡಿಸಿ ಪರೀಕ್ಷೆ ಬರೆಯಲು ಪ್ರಾರಂಭಿಸುತ್ತಾರೆ. ನನಗೂ ಪರಿಣಯ ಮೇಲಿದ್ದ ಸಿಟ್ಟು ಅಭಿಮಾನವಾಗಿ ಬದಲಾಗುತ್ತಾ ಮುಗುಳ್ನಗುತ್ತಲೇ ಅವನಿಗೆ ನಿಧಾನವಾಗಿ ಪುಂಡ, ಪೋಖರಿ, ಪುಡಾರಿ ಎಂದು ನಾನು ಪ್ರೀತಿಯಿಂದ ಬೈದರೆ ಅವನು ಕೋಡಿ, ಕ್ಯೂಟಿ, ಚೂಟಿ ಎಂದು ಬೈಯುತ್ತಾ ಇಬ್ಬರಲ್ಲಿಯೂ ಆತ್ಮೀಯತೆ ಬೆಳೆದು 3 ತಾಸುಗಳ ಪರೀಕ್ಷೆ 3 ನಿಮಿಷಗಳಲ್ಲಿ ಬರೆದ ಹಾಗೆ ಆಗಿತ್ತು. ದೃಶ್ಯ 6. ಅಂದು ಶುಕ್ರವಾರ. ಸ್ಥಳ ಕಲಬುರ್ಗಿಯ ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲ್. ಸಮಯ ರಾತ್ರಿ 7 ಗಂಟೆ. ಮಂಚದ ಮೇಲೆ ಅಂಗಾತ ಮಲಗಿಕೊಂಡು ಮುಂದೆ ಇದ್ದ ಚಿಪ್ಸನ್ನು ತಿನ್ನುತ್ತಾ ಟಿವಿ ವೀಕ್ಷಿಸುತ್ತಿದ್ದಾಳೆ ಪ್ರೀತಿ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಅವಳ ಸಹೋದ್ಯೋಗಿ ಟಿವಿ ಆಫ್ ಮಾಡುತ್ತಾ, ಪ್ರೀತಿ, 7 ಗಂಟೆಗೆ ರೇಡಿಯೋದಲ್ಲಿ ಶ್ರೋತೃ ಬೃಂದಾವನ ಕಾರ್ಯಕ್ರಮ ಬರುತ್ತೆ. ಒಳ್ಳೆಯ ಕನ್ನಡ ಹಾಡುಗಳನ್ನು ಹಾಕ್ತಾರೆ, ಕೇಳೋಣ ಎನ್ನುತ್ತಾ ರೇಡಿಯೋ ಆನ್ ಮಾಡುತ್ತಾಳೆ. ಮೇರೆ ಪ್ಯಾರೆ ದೇಶವಾಸಿಯೋ, ಮನ್ ಕಿ ಬಾತ್ ಮೇ ಹಿಸ್ಸಾ ಲೇನೆ के लिए अब सभी का लेखा के लिए अब सभी का बहुत बहुत ಧನ್ಯವಾದ. ಸನ್ಮಾನ್ಯ ಪ್ರಧಾನಮಂತ್ರಿಯವರ ಜನಪ್ರಿಯ ಮನ್ ಕಿ ಬಾತ್ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಪ್ರಿಯ ಶ್ರೋತೃಗಳೇ, ನಿಮಗೆಲ್ಲರಿಗೂ ಶ್ರೋತೃ ಬೃಂದಾವನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮ ನಡೆಸಿಕೊಡುವವರ ಹೆಸರು ಪರಿಣಯ್. ಇವರು ಚುಂಬನ ವಿಷಯವಾಗಿ ಇಂದಿನ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ರೇಡಿಯೋದಲ್ಲಿ ಪರಿಣಯ್ ಹೆಸರು ಕೇಳುತ್ತಲೇ ಆಶ್ಚರ್ಯಗೊಂಡ ಪ್ರೀತಿ ಇತ್ತೀಚೆಗೆ ಪರಿಚಯವಾಗಿ ಆತ್ಮೀಯನಾಗಿರುವ ಪರಿಣಯ್ ಇವರಿರಬಹುದಾ ಎಂದು ಯೋಚಿಸುತ್ತಿರುವಾಗಲೇ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಶ್ರೋತೃಗಳೇ, ಇಂಗ್ಲಿಷ್ನಲ್ಲಿ ಒಂದು ವಾಕ್ಯವಿದೆ, ಸ್ಟೈಲ್ ಈಸ್ ದ ಫಸ್ಟ್ ಬೆಸ್ಟ್ ಥಿಂಗ್ ವಿ ಕ್ಯಾನ್ ಡೂ ವಿತ್ ಅವರ್ ಲಿಪ್ಸ್. ಇದನ್ನೇ ಅನುಸರಿಸಿ ನಮ್ಮ ಯುವಕರು ಕಿಸ್ ಈಸ್ ದ ಸೆಕೆಂಡ್ ಬೆಸ್ಟ್ ಥಿಂಗ್ ವಿ ಕ್ಯಾನ್ ಡೂ ವಿತ್ ಅವರ್ ಲಿಪ್ಸ್ ಎಂದು ಹೇಳುತ್ತಾರೆ. ಆತ್ಮೀಯರೇ, ಮೊದಲನೆಯ ವಾಕ್ಯವನ್ನು ಎಲ್ಲರೂ ಅನುಷ್ಠಾನಗೊಳ್ಳುವಂತೆಯೇ ಇರುತ್ತಾರೆ ಹಾಗೂ ಆರೋಗ್ಯಕ್ಕೂ ಒಳ್ಳೆಯದು. ಆದರೆ ಭಾರತದಂತಹ ಸಂಪ್ರದಾಯಸ್ಥ ದೇಶದಲ್ಲಿ ಎರಡನೇ ವಾಕ್ಯ ಅಂದರೆ ಮುತ್ತನ್ನು ಎಲ್ಲರೂ ಮದುವೆಯಾಗದ ಯುವಕರು ಅನುಷ್ಠಾನಗೊಳಿಸಲು ಹಲವಾರು ನಿರ್ಬಂಧಗಳಿವೆ. ಆದರೂ ನಮ್ಮ ಯುವಕರೇನೂ ಕಡಿಮೆ ಇಲ್ಲ. ಕನಸುಗಳಲ್ಲಿ ಮುತ್ತನ್ನು ನೀಡುತ್ತಲೇ ಅನುಭವಿಸುತ್ತಲೇ ಇರುತ್ತಾರೆ. ಅದಕ್ಕೆ ಅನುಗುಣವಾಗಿ ಈ ಹಾಡು. ನೀನು ಹತ್ತಿರ ಇದ್ದಿದ್ದರೆ ಆಹಾ ಏನು ಚಂದವೋ, ನನ್ನ ಮುತ್ತಿಗೆ ಸಿಕ್ಕಿದ್ದಿದ್ದರೆ ಆಹಾ ಏನು ಅಂದವೋ, ಅವಳೇ ನನ್ನ ಹೆಂಡತಿ ಚಲನಚಿತ್ರದ ಹಾಡು ಬಿತ್ತರವಾಗುತ್ತದೆ. ಶ್ರೋತೃಗಳೇ, ಚುಂಬನವೆಂದ ಕೂಡಲೇ ನನ್ನ ಸ್ನೇಹಿತನೊಬ್ಬ ಹಿಂದಿ ಭಾಷೆಯಲ್ಲಿ ಹೇಳುತ್ತಿದ್ದ ಶಾಯರಿ ನೆನಪಾಗುತ್ತಿದೆ. ಕಿಸ್ ಕಿಸ್ನೆ ಕಿಸ್ ಕಿಸ್ಕೋ ಕಿಸ್ ಕಿಯಾ, ಬದ್ ನಸೀಬ್ ತೋ ಹಮ್ ಆಯೆ ಜೋ ಒಂಟೋ ಪರ್ ಆಯೆ ಹುವೆ ಕಿಸ್ಕೋ ಮಿಸ್ ಕಿಯಾ. ಹೇಗಿದೆ? ಚೆನ್ನಾಗಿದೆ ಅಲ್ವಾ? ಈಗ ಅದರಷ್ಟೇ ಚೆನ್ನಾಗಿರುವ ಈ ಹಾಡು ಕೇಳಿ. ಮುತ್ತೇ ಪ್ರಥಮ, ಅದುವೇ ಜಗದ ನಿಯಮ, ಮದುವೆ ಪ್ರಥಮ, ಅದುವೇ ಜಗದ ನಿಯಮ. ಯುಗಪುರುಷ ಚಲನಚಿತ್ರದ ಹಾಡು ಬಿತ್ತರವಾಗುತ್ತದೆ. ಚುಂಬನದ ಮೂಲ ಆಕರ್ಷಣೆಯಾಗಿರುವ ತುಟಿಗಳ ಬಗೆಗೆ ಇರುವ ನಮ್ಮ ಕನ್ನಡದ ಒಂದು ಶಾಯರಿ ಹೇಳ್ತೇನೆ ಕೇಳಿ. ನೋಡುತ್ತಿರು ಓ ಗೆಳೆಯ, ಇಂದು ಮತ್ತೆ 1,00,000 ಜನರ ಕೊಲೆಯಾಗಬಹುದು. ಏಕೆಂದರೆ ಇಂದು ಮತ್ತೆ ಅವಳು ಹಚ್ಚಿಹಳು ಮಾಣಿಕ್ಯ ತುಟಿಗೆ ಎಲೆಯ ಕೆಂಬಣ್ಣವನು. ಈ ಶಾಯರಿಗೆ ಒಪ್ಪುವ ಈ ಹಾಡನ್ನು ಕೇಳಿ. ಮುತ್ತಿನ ಹನಿಗಳು. ಸುತ್ತಲೂ ಮುತ್ತಲು ಮನವು ಹರಳಿ ಹೊಸತನ ತರುತ್ತಿದೆ. ನನ್ನಲ್ಲಿ ನಿನ್ನಲ್ಲಿ ಬಯಸದೆ ಬಂದ ಭಾಗ್ಯ ಚಲನಚಿತ್ರದ ಹಾಡು ಬಿತ್ತಾರವಾಗುತ್ತದೆ.
ಚುಂಬನ ಒಂದು ನೈಸರ್ಗಿಕವಾದ ಸ್ವಾಭಾವಿಕ ಪ್ರಕ್ರಿಯೆ. ಇದು ನಮಗೆ ನಿಸರ್ಗದತ್ತವಾಗಿ ದೊರೆತಿರುವಂತಹ ಒಂದು ಸುಂದರ ಕೊಡುಗೆ. ನಸುಕಿನ ಚುಮು ಮುಂಜಾವಿನಲ್ಲಿ ಇಬ್ಬನಿಯು ಕೆಂಪು ಗುಲಾಬಿಯನ್ನು ಚುಂಬಿಸುವ ದೃಶ್ಯ ಎಷ್ಟು ನಯನ ಮನೋಹರವೋ ಅಷ್ಟೇ ನಯನ ಮನೋಹರ. ಎಷ್ಟು ಪ್ರೇಮಮಯ ಜೀವಗಳು ಭಾವೋದ್ವೇಗಕ್ಕೆ ಒಳಗಾಗಿ ಅದರಗಳನ್ನು ಚುಂಬಿಸುವ ದೃಶ್ಯ ಅದರಷ್ಟೇ ಸುಂದರ. ಈ ಹಾಡು ಕೂಡ ಮುತ್ತು ನೀರ ಹನಿಯ ಟಾಮ್ ತನ ನಮ್ಮೂರ ಮಂದಾರ ಹೂವೆ ಚಲನಚಿತ್ರದ ಹಾಡು ಬಿತ್ತರವಾಗುತ್ತದೆ ಶ್ರೋತೃಗಳೇ. ಹೆಣ್ಣು ಗಂಡಿನ ನಡುವೆ ಪರಸ್ಪರ ಪ್ರೀತಿ, ಪ್ರೇಮ, ಸ್ನೇಹ, ಗೌರವ, ಇಷ್ಟ, ಉತ್ಸಾಹಗಳ ಭಾವನಾತ್ಮಕ ಪ್ರಕ್ರಿಯೆಯೇ ಚುಂಬನವಾಗಿದೆ. ಅದನ್ನೇ ನಿಮ್ಮೆಲ್ಲರ ನೆಚ್ಚಿನ ವಿಷ್ಣು ಸುಹಾಸಿನಿ ಜೋಡಿಯ ಈ ಹಾಡಲ್ಲಿ ಕಾಣಿರಿ. ಮಡಿಕೇರಿ ಸಿಪಾಯಿ ಮುತ್ತು ತತ್ತ ಮರೇಲ ಮುತ್ತಿನ ಹಾರ ಚಲನಚಿತ್ರದ ಹಾಡು ಬಿತ್ತರವಾಗುತ್ತದೆ. ಗಂಡು ಹೆಣ್ಣಿನ ಜೀವನದಲ್ಲಿ, ಅದರಲ್ಲಿಯೂ ಪ್ರೇಮಿಗಳಲ್ಲಿ ಹಾಗೂ ಪತಿಪತ್ನಿಯರಲ್ಲಿ ಆಸುವಕ್ಕಾಗಿರುವ ಚುಂಬನವೆಂಬ ಮಹಾದೌತಣದ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆಯೇ. ಇದರ ಕೆಲವು ಭಕ್ಷ್ಯ ಭೋಜ್ಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶ ನೀಡಿದ ಆಕಾಶವಾಣಿಯ ಶ್ರೋತೃ ಬೃಂದಾವನ ಕಾರ್ಯಕ್ರಮಕ್ಕೆ ನಾನು ಪರಿಣಯ ಮಾಡುವ ಅನಂತ ವಂದನೆಗಳು. ಶ್ರೋತೃ ಬೃಂದಾವನ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಪರಿಣಯ ಧ್ವನಿಯನ್ನು ಗುರುತಿಸಿದ ಪ್ರೀತಿ ಅವನ ವಾಕ್ಚಾತುರ್ಯ ಹಾಗೂ ಪ್ರತಿಭೆಗೆ ಮನಸೋಲುತ್ತಲೇ ತನ್ನಷ್ಟಕ್ಕೆ ತಾನೇ ಮುಗುಳ್ನಗುತ್ತಾ ಇದೀಗ ಬಂದಿದ್ದ ಹಾಡುಗಳನ್ನು ಗುನಿಗುಣಿಸುತ್ತಿರುವಾಗಲೇ ಟೆಲಿಫೋನಿನ ಟ್ರಿನ್ ಶಬ್ದ. ಫೋನ್ ಎತ್ತಿಕೊಂಡರೆ ಅತ್ತ ಕಡೆಯಿಂದ ತಾಯಿಯ ಧ್ವನಿ. ಪ್ರೀತಿ, ಭಾನುವಾರ ಬೆಳಿಗ್ಗೆ ನಾವೆಲ್ಲ ಕಲಬುರಗಿಗೆ ಬರ್ತಾ ಇದ್ದೇವೆ. ಅಂದು ಕಲಬುರಗಿಯ ಹುಡುಗನನ್ನು ನೋಡಲಿದ್ದೀಯಾ ನೀನು? ಮಮ್ಮಿ, ಕಲಬುರ್ಗಿ ಹುಡುಗನ? ನಾನು ಕಲಬುರ್ಗಿಯಿಂದ ಬೆಂಗಳೂರಿಗೆ ಬರಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ರೆ ನೀವುಗಳು ನನ್ನನ್ನು ಜೀವನ ಪರ್ಯಂತ ಕಲಬುರ್ಗಿಯಲ್ಲೇ ಇರಿಸೋ ನಿರ್ಧಾರ ಮಾಡಿರೋ ಆಗಿದೆ. ಸಾರಿ ಮಮ್ಮಿ, ನಾನು ಆ ಹುಡುಗನನ್ನು ನೋಡಲ್ಲ. ಹಾಗಂತ ನೀವುಗಳು ಬರಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಬನ್ನಿ. ಗತ್ತರಗಿ ಭಾಗ್ಯವಂತಿ, ಒನಗುಂಟಾದ ಚಂದ್ರಲ ಪರಮೇಶ್ವರಿ, ವೆಂಕಟರಮಣ, ಮತ್ತೆಲ್ಲೂ ಕಾಣಸಿಗದ ಶ್ರೀನಿವಾಸ, ಸರಡಗಿಯಲ್ಲಿರುವ ಕುಳಿತಿರುವ ವೆಂಕಟರಮಣ, ಹನುಮಾನ ದೇವರು, ಆಂಜನೇಯ, ಸಂಜೀವಿನಿ ಬೆಟ್ಟ, ಶ್ರೀ ಬ್ರಹ್ಮ ವಿಷ್ಣು ಮಹೇಶ್ವರರ ಸಂಗಮ, ಗಾಣಗಾಪುರದ ದತ್ತ ಮಹಾರಾಜರ ದರ್ಶನ ಪಡೆದು ಭೀಮಾ ಅಮರ್ಜ ನದಿಗಳ ಸಂಗಮದಲ್ಲಿ ಮಿಂದೆದ್ದು ಒಳ್ಳೆಯ ಸದ್ಬುದ್ಧಿಗಳೊಂದಿಗೆ ವಾಪಸ್ ಹೋಗಿ ನನಗೆ ಬೆಂಗಳೂರಿನಲ್ಲಿರುವ ಹುಡುಗನನ್ನ ಹುಡುಕಿ. ಅರ್ಥ ಆಯ್ತಾ? ಪ್ರೀತಿ ತುಸು ಸಿಟ್ಟಿನಿಂದಲೇ ಹೇಳಿದಳು. ಅವಳಮ್ಮ, ಲೇ ತಡಿಯೇ, ಫೋನ್ ಇಡಬೇಡ, ಇಲ್ಲಿ ಕೇಳು. ನಿಮ್ಮಿಬ್ಬರ ಜಾತಕಗಳು 36ರಲ್ಲಿ 32 ಗುಣಗಳು ಅದ್ಭುತ ಹೊಂದಾಣಿಕೆಯಾಗಿದ್ದು, ಹುಡುಗನಿಗೂ ಗುರುಬಲವಿದ್ದು, ಹುಡುಗನದು ದೇವಗಣ ಕಣೆ. ನೀವಿಬ್ಬರು ಮದುವೆಯಾದಲ್ಲಿ ರಾಜ ರಾಣಿಯರ ತರಹ ಸಂತೋಷವಾಗಿ ಇರ್ತೀರ ಅಂತ ಇಬ್ಬರ ಕಡೆಯ ಆಚಾರ್ಯರು ಹೇಳಿದ್ದಾರೆ. ನನ್ನ ಮುದ್ದಿನ ರಾಜಕುಮಾರಿಯವರೇ, ಭಾನುವಾರ ಬೆಳಿಗ್ಗೆ ರಾಜ್ಕುಮಾರನ್ನ ನೋಡಲಿಕ್ಕೆ ರೆಡಿಯಾಗಿರು ಎನ್ನುತ್ತಾ ಪ್ರೀತಿಯ ತಾಯಿ ಫೋನ್ ಕಟ್ ಮಾಡುತ್ತಾರೆ. ಮುಂದುವರಿಯುವುದು.